ಹಲೋ ಫ್ರೆಂಡ್ಸ, ನೀವು 108 ಯೋಚನೆ ತಲೆಯಾಗ ಇಟ್ಕೊಂಡು ಅಡುಗೆ ಮಾಡಕ್ಕಂತೂ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಅನುಭವ ಏನಂತ ಹೇಳಕತ್ತೀನಿ ನೋಡ್ರಿ. ಇವತ್ತು ಬೆಳಿಗ್ಗೆ ನಾನು ರೊಟ್ಟಿ ಮಾಡಕತ್ತಿದ್ದೀನಿ ರೀ. ರೊಟ್ಟಿ ಮಾಡ್ಬೇಕಾದ್ರೆ ಒಂದು 4 ರೊಟ್ಟಿ ಬಡ್ದು ಬೇಯಿಸಿ ರೊಟ್ಟಿ ಪುಟ್ಟ್ಯಾಗ ಹಾಕೀನಿ ರೀ. 5ನೇ ರೊಟ್ಟಿನ ಬಡ್ದು ಹಂಚಿನ ಮೇಲೆ ಹಾಕ್ಬೇಕಿಲ್ರಿ. ಹಂಚಿನ ಮೇಲೆ ಹಾಕೋ ಬದ್ಲಿ ರೊಟ್ಟಿ ಪುಟ್ಟ್ಯಾಗ ಹಾಕೀನಿ ರೀ ಬೇಯಿಸಾಕ. ಹಿಂಗಾರಿ ಒಂದ್ಸಲ ಏನೋ ಯೋಚನೆ ಮಾಡ್ಕೋ ಅಂತ ಒಂದು ಸೈಡು ಸಾಂಬಾರಿಗೆ ಇಟ್ಟಿದ್ದೀನಿ ರೀ. ಸಾಂಬಾರು ಕುದಿಯಾಕತ್ತಿತ್ತ. ಇನ್ನೊಂದು ಸೈಡು ಚಹಾ ಮಾಡಾಕಿಟ್ಟಿದ್ದೆ. ಹಾಲು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಇನ್ನೇನು ಚಾಪುಡಿ ಹಾಕಬೇಕು ಅಂತೇಳಿ ಚಾಪುಡಿ ಡಬ್ಬಿ ತೆಗ್ದೀನಿ ರೀ. ತೊಗೊಂಡು ಮುಚ್ಚಳ ತೆಗೆದು ಆ ಸ್ಪೂನಿಲೆ ಚಾಪುಡಿ ತೊಗೊಂಡು ಇನ್ನು ಹಾಲಿಗೆ ಹಾಕ್ಬೇಕಿಲ್ರಿ, ಸಾಂಬಾರ್ನಾಗ ಹಾಕೊಂಡು ಹೊಟ್ಟಿದ್ದೀನಿ ರೀ. ಒಂದ್ಸಲ ಹಿಂಗೆ ಯೋಚನೆ ಮಾಡ್ಕೋ ಅಂತ ಒಂದು ಸೈಡು ಚಹಾ ಕಪ್ಪು ಇಟ್ಟಿದ್ದೀನಿ ರೀ, ಒಂದು ಸೈಡು ನೀರು ಇಟ್ಟಿದ್ದೆ, ನೀರಿನ ಗ್ಲಾಸ್. ಅವಾಗ ಏನೋ ಯೋಚನೆ ಮಾಡ್ಕೊಂತ ನೀರು ಕುಡ್ಬೇಕಾಗಿತ್ತು. ನಾನು ನೀರಿನ ಗ್ಲಾಸ್ ತೊಗೊಳೋ ಬದ್ಲಿ ಏನು ಮಾಡಿದ್ರಿ, ಚಹಾದ ಬಟ್ಲ ತೊಗೊಂಡಿದ್ರಿ. ಚಹಾ ಬಟ್ಲ ತೊಗೊಂಡಕಿನ ಹಿಂಗೆ ಚಹಾ ಸುರ್ಕೊಂಡ್ಬಿಟ್ಟಿನಿ ರೀ ಬಾಯಾಗ. ಏನು ಹೇಳಿ ನಾನು ನಾಲ್ಗೆ ಸುಟ್ಟು ಬಗ್ ಅಂತೇಳಿ ನಾಲ್ಗೆ ಒಳಗೆ ಗುಳ್ಳೆತ್ತು. ಅಪ್ಪ ಅದನ್ನ ನೆನೆಸ್ಕೋಬಾರ್ದು, ಆ ರೀತಿ ಐತಿ ನೋಡ್ರಿ. ಹಿಂಗೆ ಇನ್ನೊಂದು ಘಟನೆ ನಡೆದೈತೆ ನೋಡ್ರಿ, ಅದ್ರೂ ಹೇಳ್ತೀನಿ ಕೇಳ್ರಿ. ಒಂದ್ಸಲ ಹಿಂಗೆ ಚಪಾತಿ ಮಾಡ್ಬೇಕಂಥೇಳಿ ಪುಟ್ಟ್ಯಾಗ ಆಲ್ರೆಡಿ ಆಗಲೇ ಸ್ವಲ್ಪ ಹಿಟ್ಟಿತ್ತು. ಹಾಗಾಗಿ ಅದ್ರೊಳಗೆ ಇನ್ನೂ ಸ್ವಲ್ಪ ಸಾಣಿಸಿದ್ರಾಯ್ತು ಅಂಥೇಳಿ ನಾನು ನೋಡ್ಬೇಕಿಲ್ರಿ ಅದನ್ನು, ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಂತೇಳಿ ಏನು ಮಾಡಿದೆ, ಅದ್ರೊಳಗೆ ಇನ್ನಷ್ಟು ಗೋಧಿ ಹಿಟ್ಟನ್ನು ಸಾಣಿಸ್ಕೊಂಡು ನಾದ್ಕೊಂಡಿನಿ ರೀ. ಅದು ಹಿಟ್ಟು ಕಲಸಿ ಇನ್ನೇನು ಚಪಾತಿ ಮಾಡಬೇಕು, ಒಂದು 10 ನಿಮಿಷ ಬಿಟ್ಟು ಚಪಾತಿ ಮಾಡ್ಬೇಕಂತೀನಿ. ಚಪಾತಿ ಮಾಡಕ್ಕೆ ಬರೋಲ್ರಿ, ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಎರಡು ಮಿಕ್ಸ್ ಆಗಿಬಿಟ್ಟಿದ್ರಿ. ಮಿಕ್ಸ್ ಆಗೈತಿ ಮಾಡಿನ್ರಿ ರೊಟ್ಟಿ ಚಪಾತಿ ಸಜ್ಜಾಗಿಲ್ರಿ ಚಪಾತಿ. ಹಾಗಾಗಿ ಅವನ್ನ ಏನು ಮಾಡಬೇಕು, ಟೈಮ್ ಆಗಿಬಿಟ್ಟೈತ್ರಿ. ನಮ್ಮ ಮನೆಯವರು ಬಂದ್ಬಿಟ್ರು ಆಗಲೇ ಊಟಕ್ಕೆ. ಏನು ಮಾಡೋಕೆ ಆಪ್ಷನ್ಸೇ ಇಲ್ರಿ, ಅದನ್ನ ಹಿಟ್ಟು ಚೆಲ್ಲಿ ಬೇರೆ ಮಾಡ್ಬೇಕು ಅನ್ನೋಕೆ ಆಪ್ಷನ್ಸೇ ಇಲ್ಲ. ನನ್ನ ಟೈಮಿಂಗ್ ಮುಗಿದು ಊಟಕ್ಕೆ ಆಗಲೇ ಊಟ ಮಾಡೋಕೆ ಬಂದ್ಬಿಟ್ಟಿತ್ತು ರೀ. ಹಾಗಾಗಿ ನಾನೇನು ಮಾಡಿದೆ, ಅದನ್ನ ಇಷ್ಟಿಷ್ಟ ಅವೆಲ್ಲ ಮಾಡಿ ಬೇಯಿಸಿದ್ದೀನಿ ರೀ. ಬೇಯಿಸಿ ನಮ್ಮ ಮನೆಯವ್ರು ಬಂದ್ರಿ, ಊಟಕ್ಕೆ ಕೊಟ್ಟೆ. ಅವು ಇಟ್ಟು ದಪ್ಪ ಆಗ್ಬಿಟ್ಟಿತ್ತು ರೊಟ್ಟಿ ಚಪಾತಿ. ಅದಕ್ಕೆ ಇವು ಹೆಂಗಾಗ್ಯಾವ ಇವು ಚಪಾತಿ ಅಂತ ಅಂತಾರೆ ನಮ್ಮ ಮನ್ಯಾಗ. ನಾನು ಎಣ್ಣೆ ಹೆಚ್ಚಿದ ಚಪಾತಿ ತಳಿಯಾಗ ಮಾಡ್ತಿರ್ತೀನಿ. ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದ್ದು ಚಪಾತಿ. ಹಾಗಾಗಿ ನಾನು ಇಲ್ಲಾಡ್ರಿ ಅವು ತಂದೂರಿ ರೊಟ್ಟಿ ಮಾಡೀನಿ, ತಿನ್ರಿ ಅಂತೀನಿ. ಅವಾಗ ಅವ್ರು ಸುಮ್ಮನೆ ಮಾತಾಡ್ಲಾರ್ದಂಗೆ ತಿಂದು ಸ್ವಲ್ಪ ಅನ್ನ ಊಟ ಮಾಡಿ ಪಾಯಸ ಕುಡಿದು ಎದ್ದು ಹೋದ್ರಿ. ಹಿಂಗೈತೆ ನೋಡ್ರಿ ಸಮಸ್ಯೆ. ಏನಾದರೂ ಯೋಚನೆ ಮಾಡ್ಕೊಂತ ಮಾಡಿದ್ನಿ ಅಂದ್ರೆ. ಮತ್ತು ನಿಮ್ಮ ಅನುಭವದಲ್ಲಿ ಯಾರಿಗಾದರೂ ಈ ರೀತಿ ಆಗಿತ್ತಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಲ್ಲ. ಮತ್ತು ನನಗೂ ಗೊತ್ತಾಗುತ್ತೆ ಯಾರ್ಯಾರ ಜೀವನದಾಗ ಏನೇನು, ಯಾರ ಲೈಫ್ ಒಳಗೆ ಏನೇನು ಸಮಸ್ಯೆ ಆಗಿತ್ತು ಅನ್ನೋದು ನನಗೂ ಗೊತ್ತಾಗುತ್ತೆ ರೀ. ಈ ರೀತಿ ಏನಾದರೂ ಸಮಸ್ಯೆಗಳಾಗಿತ್ತು ನಿಮಗೂ ಅಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ.